ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಬೀದರ್ ಉದ್ಗಿರ್ ರಸ್ತೆಯಲ್ಲಿರುವ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ. ಈ ದೇವಸ್ಥಾನವು ಖಾನಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿದೆ. ನಂಬಿಕೆ ಪ್ರಕಾರ ಮಲ್ಲಾಸುರ್ ಮತ್ತು ಮನ್ಕಾಸುರ್ ಎಂಬ ರಾಕ್ಷಸರು ಬ್ರಹ್ಮನಿಂದ ವರ ಪಡೆದು ಮೈಲಾರದ ಅಕ್ಕಪಕ್ಕ ಕ್ಷೇತ್ರದ ಋಷಿಮುನಿ, ತಪಸ್ವಿ ಮತ್ತು ಸಾಮಾನ್ಯ ಜನರಿಗೆ ಪದೇ ಪದೇ ಹಿಂಸಿಸುತ್ತಿದ್ದವು. ಆ ಹಿಂಸೆ ತಾಳದೆ ಋಷಿಮುನಿ ಮತ್ತು ತಪಸ್ವಿಗಳು ಬ್ರಹ್ಮ ಮತ್ತು ವಿಷ್ಣುವಿನ ಬಳಿ ರಕ್ಷಿಸಲು ಅಂಗಲಾಚುತ್ತಾರೆ. ಆವಾಗ ಬ್ರಹ್ಮ ಮತ್ತು ವಿಷ್ಣು ಅಸಹಾಯಕತೆ ಹೇಳಿ ಶಿವನ ಬಳಿ ಕಳಿಸುತ್ತಾರೆ. ಶಿವನು ಋಷಿಮುನಿ ಮತ್ತು ತಪಸ್ವಿಗಳ ಕಷ್ಟ ಕೇಳಿ ತುಂಬಾ ಕೋಪಿತಗೊಂಡು ಮಲ್ಲಾಸುರ್ ಮತ್ತು ಮನ್ಕಾಸುರ್ ಸಂಹಾರಕ್ಕಾಗಿ ಮೈಲಾರನಲ್ಲಿ ತನ್ನ ಉಗ್ರ ರೂಪ ಅವತಾರ ತಾಳುತ್ತಾನೆ. ಆವಾಗ ಶಿವನು ಯುದ್ಧದಲ್ಲಿ ಮನ್ಕಾಸುರನ ವಧೆ ಮಾಡುತ್ತಾನೆ. ಇದನ್ನು ಕಂಡ ಮಲ್ಲಾಸುರ ಶಿವನ ಬಳಿ ಕ್ಷಮೆ ಯಾಚಿಸುತ್ತಾನೆ. ಶಿವನು ಅವನನ್ನು ಕ್ಷಮಿಸಿ ಅವನ ಕೋರಿಕೆಯಂತೆ ಮೈಲಾರ ಎಂಬ ಹಳ್ಳಿಯಲ್ಲಿ ಮಲ್ಲಣ್ಣ ಹೆಸರಿನಲ್ಲಿ ಜನ ಉದ್ಧಾರಕ್ಕಾಗಿ ಸ್ಥಾಪಿತಗೊಳ್ಳುತ್ತಾರೆ. ಈ ದೇವಸ್ಥಾನದ ಮುಖ್ಯ ಪೂಜಾರಿಗಳು ಕುರುಬ ಜನಾಂಗದವರು. ಈ ದೇವಸ್ಥಾನ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ದೇವಸ್ಥಾನವಾಗಿದ್ದು, ಪ್ರತಿ ವರ್ಷ ಲಕ್ಷ ಭಕ್ತಾದಿಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಬಂದು ಮಲ್ಲಣ್ಣನ ದರ್ಶನ ಪಡೆಯುತ್ತಾರೆ. ಈ ಥರ ಇನ್ನೂ ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.